ಯಾದಗಿರಿ ಅವರು ಈ ಸಂದರ್ಭದಲ್ಲಿ ಇದ್ದಾರೆ, ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಕಲಿಯುಗದ ನಮ್ಮ ಕರ್ನಾಟಕದ ಭಗೀರಥ ಅಂತೇಳಿ ಹೆಸರುವಾಸಿಯಾದ ಕೊಡುಗೆ ದಾನಿಯಾದ ಶ್ರೀನಿವಾಸ್ ಹೆಬ್ಬಾರ್ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ನಗರ ಮಂಡಲದ ಅಧ್ಯಕ್ಷರು ಆನಂದ್ ಸಾಲೇರವರು ಈ ಸಂದರ್ಭದಲ್ಲಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಗರಸಭಾ ಸದಸ್ಯರು, ಗ್ರಾಮೀಣದ ಎಲ್ಲ ಪದಾಧಿಕಾರಿಗಳು, ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು, ಪತ್ರಕರ್ತ ಮಿತ್ರರಿಗೆ ಈ ಸಂದರ್ಭದಲ್ಲಿ ಸ್ವಾಗತ ಕೋರ್ತಾ, ಈಗಾಗಲೇ ಕಾಂಗ್ರೆಸ್ ಸರ್ಕಾರ 13 ತಿಂಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಉಂಟು ಬಂಧುಗಳೇ. ಈ 13 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನ ಜನರಿಗೆ ನೀಡಿ ಅಧಿಕಾರಕ್ಕೆ ಬಂದಂತ ಈ ಕಾಂಗ್ರೆಸ್ ಸರ್ಕಾರ ಏನು ಭಾಗ್ಯ ನೀಡಿದೆ ಅಂತೇಳಿ ಹೇಳಿದ್ರೆ 10 ಭಾಗ್ಯ ನೀಡಿದೆ. ಈಗಾಗಲೇ 700 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, 500 ಜನ ಹತ್ಯೆ ಆಗಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕಿಲ್ಲರ್ ಸರ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಇದೊಂದು ಮುಸ್ಲಿಂನ ಸಂತುಷ್ಟಗೊಳಿಸುವಂತಹ ಸರ್ಕಾರ. ಮೊನ್ನೆ ಧಾರವಾಡದಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಕೃಷಿ ಪ್ರಾರಂಭದಲ್ಲಿ 2 ದನವನ್ನ ಕಟ್ಟಾಕಿಟ್ಟಿದ್ರು. ಅದನ್ನ ಹೋದಗಳು ದೊಣ್ಣೆಯಿಂದ ಹೊಡೆದಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ 60-70 ಜನರಿಗೆ ಶಿಕ್ಷೆ ಆಗಬೇಕಾಗಿತ್ತು, ಆದ್ರೆ ಆಗಿದ್ದು 2 ಜನ 3 ಜನರ ಮೇಲೆ ಕೇಸ್ ಆಗಿದೆ. ಇವತ್ತು ದಿನ ಮಂಗಳೂರಿನ ಹೋಳಿಯಾರ್ನಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರ ಅದು, ಆ ಕ್ಷೇತ್ರದಲ್ಲೂ ವಿಜಯೋತ್ಸವ ಆಚರಿಸ್ತಾ ಇದ್ರು. ಭಾರತ್ ಮಾತಾ ಕಿ ಜೈ ಅಂದಿದ್ದಕ್ಕೆ ನಮ್ಮ ಕಾರ್ಯಕರ್ತರ ಮೇಲೆ ಚೂರಿ ಇರಿತ ಆಗ್ತದೆ. ಅದಲ್ಲದೆ ಭಾರತ್ ಮಾತಾ ಕಿ ಜೈ ಅಂದಿದ್ದಕ್ಕೆ ಪಾಕಿಸ್ತಾನ ಕುನ್ನಿಗಳೇ ಅಂದಿದ್ದಕ್ಕೆ ಅವ್ರ ಮೇಲೆ FIR ಆಗ್ತದೆ. ಇವತ್ತಿನ ದಿನ FIR ಆಗಿ ಇವತ್ತಿನವರೆಗೂ ಅವರು ಆಸ್ಪತ್ರೆಯಲ್ಲಿದ್ದಾರೆ. ಅವರು ಅಗಲ ಮಾಡಿ ಭಾರತೀಯ ಜನತಾ ಪಕ್ಷದ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳೇ, ಇವತ್ತಿನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಸಲುವಾಗಿ ಇವತ್ತಿನ ದಿನ ಮಾನವ ಸರಪಳಿ ಮೂಲಕ 5 ರಸ್ತೆ ಬಳಿಯಲ್ಲಿ ನಾವು ಮೊಬೈಲ್ ತಗೊಳ್ರಿ.